ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇರೋದು ದೊಡ್ಡ ಜಾಲ ಕೆರೆ ಅಂತ. ಎಲ್ಲಿ ಬರುತ್ತೆ ಅಂತಂದರೆ ಜಸ್ಟ್ ನೀವು ಆ ಕಡೆ ನೋಡ್ಬೋದು. ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ಆ ಕಡೆ ಕಾಣಿಸ್ತಾ ಇದೆ ನಿಮಗೆ. ಆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸ್ವಲ್ಪ ರೈಟ್ ಹೊರಡೆ ಬಂದರೆ ವಿ ಹ್ಯಾವ್ ಎ ಬ್ಯೂಟಿಫುಲ್ ಲೇಕ್ ಕಾಲ್ಡ್ ದೊಡ್ಡ ಜಾಲ ಕೆರೆ ಅಂತ. ಬಟ್ ಕೆಲವು ತಿಂಗಳ ಹಿಂದೆ ನೀವು ಈ ಕೆರೆನ ನೋಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಶಾಕಿಂಗ್. ಅರ್ಲಿಯರ್ ಫೋಟೋಸು ಮತ್ತು ಇವತ್ತಿನ ಈ ಬದಲಾವಣೆ ನೋಡಿದಾಗ ಐ ಥಿಂಕ್ ವಿಲ್ ಬಿ ಶಾಕಿಂಗ್. ಬಟ್ ಈ ಬದಲಾವಣೆ ಕಾರಣ ಒಂದು NGO ಈ ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೆಲ್ಫ್ ಫಂಡಿಂಗ್ ಅನ್ನೋ ಹೆಸರಲ್ಲಿ ಒಂದಷ್ಟು ಬೆಂಗಳೂರು ರೋಟರಿ ಕ್ಲಬ್ ಮತ್ತು ಒಂದಷ್ಟು NGO ಎಲ್ಲರೂ ಸೇರಿಕೊಂಡು ಒಂದು 25 ಲ್ಯಾಕ್ಸ್ ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕೆರೆಯ ಚಿತ್ರಣವನ್ನು ಬದಲಾವಣೆ ಮಾಡಿದ್ದಾರೆ. ಮೊದಲನೇದಾಗಿ ಇಲ್ಲದ ಗಲೀಜಾಗಿರ್ಬೋದು, ವೀಡ್ಸ್ ಆಗಿರ್ಬೋದು, ವಾಟರ್ ಸೊಪ್ಪು ಅಂತ ಹೇಳ್ತಾರೆ, ಎವ್ರಿಥಿಂಗ್ ವಾಸ್ ರಿಮೂವ್ಡ್. ಆ್ಯಂಡ್ ಎಲ್ಲ ಸೆಲ್ಫ್ ಫಂಡಿಂಗಿಂದ ಆದಂಥ ಒಂದು ಕೆರೆ ಇದು. ನೋಡ್ಬೋದು 75 ಎಕರೆ ವಿಸ್ತೀರ್ಣದ ಕೆರೆ ಇದು. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸೇವ್ಡ್ ವಾಟರ್ ಬಾಡೀಸ್ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ 1450 ಕೆರೆಗಳ ಲೆಕ್ಕದಲ್ಲಿ ಇದೊಂದು ಕೆರೆ, ಒಂದು 200 ಕೆರೆಗಳು ಉಳಿದಿದೆ. ಅದರಲ್ಲಿ ಈ ಒಂದು ದೊಡ್ಡ ಜಾಲ ಕೆರೆನೂ ಸಹ ಐ ಥಿಂಕ್ ಒಂದು. ಬಟ್ ಲೈಫ್ ಸೇವಿಂಗ್ ಬದಲಾವಣೆಯನ್ನು ಈ ಒಂದು NGO ಐ ಥಿಂಕ್ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿರೋದು ವೆರಿ ಶಾಕಿಂಗ್. ಕಾರಣ ಯಾಕೆ ಅಂತಂದರೆ ವಿ ಹ್ಯಾವ್ ಆಲ್ರೆಡಿ ಕವರ್ಡ್ ಹೆಬ್ಬಾಳ ಲೇಕ್ ಮತ್ತು ನಾಗವರ ಲೇಕನ್ನು ಕವರ್ ಮಾಡಿದ್ದೀವಿ. ಅಲ್ಲಿ ಈ ಭ್ರಷ್ಟ ವ್ಯವಸ್ಥೆನಲ್ಲಿ ಭ್ರಷ್ಟ ಸರ್ಕಾರದ ಅಧಿಕಾರಿಗಳು ಮತ್ತು ಈ ಒಂದು ಸರ್ಕಾರ ಮತ್ತು ಐ ಥಿಂಕ್ ವ್ಯವಸ್ಥೆ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಬ್ಬಾಳ ಕೆರೆನ ಡಿಸಿಲ್ಟಿಂಗ್ ಮಾಡಿರೋ ಅಂಥದ್ದನ್ನು ಕೂಡ ನಿಮಗೆ ತೋರಿಸಿದ್ದೀವಿ. ಆ್ಯಂಡ್ ನಾಗವಾರನೂ ಅಷ್ಟೇ 15 crores ಇನ್ವೆಸ್ಟ್ಮೆಂಟ್, 25 ಲಕ್ಷದಲ್ಲಿ ಒಂದು ಕೆರೆಯನ್ನು ಸ್ವಚ್ಛ ಮಾಡ್ಬೋದು. ಅಲ್ಲಿರೋ ಜನರಿಗೆ ಐ ಥಿಂಕ್ ಒಂದು ಬ್ರೀದಿಂಗ್ ವ್ಯವಸ್ಥೆಯನ್ನು ಮಾಡ್ಬೋದು. 75 ಎಕರೆ ಇದು ಕಡಿಮೆ ಅಲ್ಲ, 75 ಎಕರೆನಲ್ಲಿ ಇದ್ದಂಥ ಈ ಒಂದು ಕೆರೆಯನ್ನು ಐ ಥಿಂಕ್ ಜೀರ್ಣೋದ್ಧಾರ ಮಾಡಿದ್ದಾರೆ ಅಥವಾ ಬದಲಾವಣೆಯನ್ನು ಮಾಡಿದ್ದಾರೆ. ಇಲ್ಲಿದ್ದ ಕಸಗಳನ್ನು ತೆಗೆದಿದ್ದಾರೆ. ಬನ್ನಿ ಇನ್ನೊಂದಷ್ಟು ನಿಮಗೆ ಈ ಕೆರೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಣ. ಬನ್ನಿ ಐ ಥಿಂಕ್ ದೊಡ್ಡ ಜಾಲ ಕೆರೆಯನ್ನು ಕಳೆದ 6 ತಿಂಗಳ ಹಿಂದೆ ಐ ಥಿಂಕ್ ಒಂದು NGO ಜೀರ್ಣೋದ್ಧಾರ ಮಾಡಿದೆ, ಬದಲಾವಣೆಯನ್ನು ಮಾಡಿದೆ. ಇಲ್ಲಿದ್ದಂಥ ವೀಡ್ಸನ್ನೆಲ್ಲ ತೆಗೆದು ಸ್ವಚ್ಛತೆ ಕಾರ್ಯನ ಮಾಡಿದ್ದಾರೆ ಮತ್ತು ವಾಕಿಂಗ್ ಪಾತನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿನ ನಿವಾಸಿಗಳು ಸಂಜೆ ಐ ಥಿಂಕ್ ಒಂದು ವಾಕನ್ನು ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ಇಟ್. ಪ್ರಶ್ನೆ ಏನಪ್ಪ ಅಂತಂದರೆ, ಮಿನಿಸ್ಟರ್ ಕೃಷ್ಣ ಬೈರೇಗೌಡರಿಗೆ ಪ್ರಶ್ನೆ ಏನಪ್ಪ ಅಂತಂದರೆ, ಕೃಷ್ಣ ಬೈರೇಗೌಡರೇ, ದೊಡ್ಡ ಜಾಲ ನಿಮ್ಮ ಕ್ಷೇತ್ರದಲ್ಲೇ ಬರೋದು, ಈ ಕೆರೆ ಸಹ ನಿಮ್ಮ ಕ್ಷೇತ್ರದಲ್ಲಿ ಬರ್ತದೆ. ಇದೇ ನಿಮ್ಮ ಕ್ಷೇತ್ರದಲ್ಲಿ ಬರುವಂಥ ಕೆರೆಗಳ ಡೆವಲಪ್ಮೆಂಟ್ ವರ್ಕಲ್ಲಿ ಹಗರಣಗಳಾಗ್ತಾ ಇದೆ ಅನ್ನೋದಕ್ಕೆ ಬೇರೆ ಏನು ಉದಾಹರಣೆ ಬೇಕಾಗಿಲ್ಲ. ಮೊನ್ನೆ ನಿಮಗೆ ನಾವೆಲ್ಲ ತೋರಿಸಿದ್ವಿ. ಇದೇ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಮನೆ ಮುಂದೆ ಇರುವಂಥ ಐ ಥಿಂಕ್ ಹೆಬ್ಬಾಳ ಕೆರೆ 15 ಕೋಟಿ ವೆಚ್ಚದಲ್ಲಿ ಡೆವಲಪ್ಮೆಂಟ್ ವರ್ಕು, ನಾಗವರ ಕೆರೆ 15 ಕೋಟಿ ವೆಚ್ಚದಲ್ಲಿ ಡೆವಲಪ್ಮೆಂಟ್ ವರ್ಕು. ಇದೇ ದೊಡ್ಡ ಜಾಲ ಕೆರೆಯನ್ನು ಯಾವುದೋ ಒಂದು NGO ಕೇವಲ 25 ಲಕ್ಷ ರೂಪಾಯಿನಲ್ಲಿ ಸ್ವಚ್ಛ ಮಾಡಿದೆ. ವೀಡ್ಸ್ ಎಲ್ಲ ತೆಗೆದಿದೆ, ವಾಕಿಂಗ್ ಪಾತ್ ಮಾಡಿದೆ. ನೋಡ್ಬೋದು ಇಲ್ಲಿ ದೇವ್ ಪ್ಲೇಸ್ ಗ್ರಾಸ್ ಎಲ್ಲ ಹಾಕಿದ್ದಾರೆ, ಪ್ಲಾಂಟೇಶನ್ಸ್ ಮಾಡಿದ್ದಾರೆ, ಸ್ಪ್ರಿಂಕ್ಲಿಂಗ್ ವಾಟರ್ ಸಿಸ್ಟಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸೋಲಾರ್ ಲೈಟ್ ಸಿಸ್ಟಮ್ ಮಾಡಿದ್ದಾರೆ, CCTVಗಳನ್ನು ಅಳವಡಿಸಿದ್ದಾರೆ, ಪ್ಲಾಂಟೇಶನ್ನ ಮಾಡಿದ್ದಾರೆ. ಎಲ್ಲ ಕಾರ್ಯವನ್ನು ಅಂದರೆ ಒಂದು ಕೆರೆಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಒಂದು NGO ತನ್ನ ಸೆಲ್ಫ್ ಫಂಡಿಂಗಿಂದ ಕೇವಲ 25 ಲಕ್ಷ ರೂಪಾಯಿನಲ್ಲಿ 75 ಎಕರೆ ವಿಸ್ತೀರ್ಣ, ಇದು ಯಾವುದು 75 ಎಕರೆ ವಿಸ್ತೀರ್ಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಡೆವಲಪ್ಮೆಂಟ್ ವರ್ಕ್, ಇದನ್ನು ವಿ ಕಾಲ್ ದಿಸ್ ಆಸ್ ಎ ಡೆವಲಪ್ಮೆಂಟ್ ವರ್ಕ್. ಚಿನ್ನದ ರೋಡನ್ನೇ ಹಾಕಬೇಕಾಗಿಲ್ಲ. ಇವರು ಕೂಡ ಗ್ರಾಸ್ ಹಾಕಿದ್ದಾರೆ, ಇವರು ಕೂಡ ಬಣ್ಣ ಹೊಡೆದಿದ್ದಾರೆ, ಇವರು ಕೂಡ ಪಾತ್ಗಳನ್ನು ಪ್ಲಾಂಟೇಶನ್ಸನ್ನು ಮಾಡಿದ್ದಾರೆ, ಸೋಲಾರ್ ಲೈಟ್ಗಳನ್ನು ಹಾಕಿದ್ದಾರೆ. ದೇ ಹ್ಯಾವ್ ಮೇಡ್ ಎವ್ರಿಥಿಂಗ್. ಒಬ್ಬ ಸಾಮಾನ್ಯ ಜನರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ದೊಡ್ಡ ಜಾಲದ ಈ ಕೆರೆಗೆ ಅಭಿವೃದ್ಧಿಗೆ ಐ ಥಿಂಕ್ ಒಂದು NGO ಮಾಡಿದೆ ಅಂತಂದರೆ, ಸರ್ಕಾರಿ ದುಡ್ಡು, ಸರ್ಕಾರದ ಹಣ ಅಂತಂದರೆ ಕೊಳ್ಳೆ ಹೊಡೆಯೋ ಹಣ ಅನ್ನೋದನ್ನ ನಿರೂಪಣೆ ಮಾಡೋದನ್ನ ಮತ್ತೆ ಸರ್ಕಾರಿ ಅಧಿಕಾರಿಗಳು, ಗೆದ್ದು ಬಂದಂಥ ಸರ್ಕಾರಗಳು ಮಾಡ್ತಾ ಇದೆ. 25 ಲಕ್ಷ ರೂಪಾಯಿನಲ್ಲಿ ಇಷ್ಟು ದೊಡ್ಡ 75 ಎಕರೆ ವಿಸ್ತೀರ್ಣದ ಕೆರೆಯನ್ನು ಇಷ್ಟು ಸ್ವಚ್ಛ ಮಾಡ್ಬೋದು ಅಂತಂದರೆ 15 ಕೋಟಿ ರೂಪಾಯಿನಲ್ಲಿ ಕಡಿಮೆ ಅಂದರು 60 ಕೆರೆಗಳನ್ನು ಸ್ವಚ್ಛ ಮಾಡುವಂಥ, ಅಂದರೆ 15 ಕೋಟಿ ರೂಪಾಯಿ ಒಂದು ಹೆಬ್ಬಾಳ ಕೆರೆಗೆ ಹಾಕಿರುವಂಥ ಹಣ 15 ಕೋಟಿಗಿಂತ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೇಕ್ಸ್ ಅವ್ರ ಹತ್ರ ನಾನೇ ಮಾತಾಡಿದೆ. ಹಾಗೆ ಫೋನಲ್ಲಿ ಅವರು ಇಲ್ಲ ಸರ್ 15 ಕೋಟಿ ಪ್ಲಸ್ ಅಂತಂದರು. 15 ಕೋಟಿ ರೂಪಾಯಿನಲ್ಲಿ ಈ ರೀತಿ ಒಂದು 60 ಕೆರೆಗಳನ್ನು ಮಾಡ್ಬೋದಾಗಿತ್ತು. ಇಲ್ಲೂ ಕೂಡ ಸ್ವಚ್ಛತಾ ಕಾರ್ಯ ಆಗಿದೆ, ಇಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿದೆ, ಇಲ್ಲೂ ಕೂಡ ಜನ ವಾಕಿಂಗ್ ಮಾಡ್ತಾರೆ.
ಇಲ್ಲೂ ಕೂಡ ಚೆನ್ನಾಗಿದೆ, ಹೆಬ್ಬಾಳ ಕೆರೆಗಿಂತ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ ಕೆರೆ ಅಭಿವೃದ್ಧಿಯನ್ನ ಹೆಸರಲ್ಲಿ ಸ್ಕ್ಯಾಮು ಒಂದೇ ಕ್ಷೇತ್ರದಲ್ಲಿ, ಒಂದೇ ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ಒಂದೇ MLA ಒಂದೇ ಮಿನಿಸ್ಟ್ರು, ಅದೇ MLA ಕೃಷ್ಣ ಬೈರೇಗೌಡನ ಕ್ಷೇತ್ರದಲ್ಲಿ 15 ಕೋಟಿನಲ್ಲಿ ಸ್ಕ್ಯಾಮ್ ಅಂತ ನಾವು ಯಾಕೆ ಕರಿಬಾರ್ದು? ಮತ್ತು NGO ಮಾಡಿರೋ ಕಾರ್ಯವನ್ನು ನಾವು ಯಾಕೆ ಶ್ಲಾಘನೆ ಮಾಡ್ಬೋದು? ವೈ ನಾಟ್ ಈ ರೀತಿ NGOಗಳಿಗೆ ಏನೋ ಕರ್ನಾಟಕದ ಕೆರೆಗಳಾಗಿರ್ಬೋದು, ಬೆಂಗಳೂರಿನ ಕೆರೆಗಳನ್ನಾಗಿರೋದು ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಕೊಡಬಾರ್ದು? ಅಭಿವೃದ್ಧಿಯ ಹೆಸರಲ್ಲಿ ನೀವುಗಳು ಮಾಡ್ತಾ ಇರೋದು ಸ್ಕ್ಯಾಮ್ ಅಲ್ವಾ? ಯಾರ ಮನೆ ಹಾಳು ಮಾಡೋಕ್ಕೋಸ್ಕರ ನಾಗವರಕ್ಕೆ 15 ಕೋಟಿ, ಹೆಬ್ಬಾಳಕ್ಕೆ 15 ಕೋಟಿ ಕೆರೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ? ವಿ ನೀಡ್ ಟು ಲರ್ನ್ ಫ್ರಮ್ ದಿಸ್. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ದುಡ್ಡನ್ನ ಯಾವ ರೀತಿ ಹೆಗ್ಗಣಗಳು ತಿನ್ನುತ್ತೆ ಅನ್ನೋದಕ್ಕೆ ಹೆಬ್ಬಾಳ ಕೆರೆ, ನಾಗವರ ಕೆರೆ ಅಂಡ್ ಕಂಪೇಟಿವ್ಲಿ ದೊಡ್ಡ ಜಾಲ ಕೆರೆ ಒಂದು ಉದಾಹರಣೆ ಅಂತ ಹೇಳ್ತಾರೆ. ಎಸ್, ಯು ಕ್ಯಾನ್ ಹ್ಯಾವ್ ನೋಡ್ತಾ ಇದ್ದೀರಾ ಈಗ ಇದು ದೊಡ್ಡ ಜಾಲ ಲೇಕ್. ಪ್ರೈವೇಟ್ ಆರ್ಗನೈಸೇಷನ್ಸ್, NGO ಸೆಲ್ಫ್ ಫಂಡಿಂಗ್ ಮಾಡಿಕೊಂಡು ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು 75 ಎಕರೆ ಐ ಥಿಂಕ್ ವಿಸ್ತೀರ್ಣದ ಕೆರೆಯನ್ನು ಸ್ವಚ್ಛಗೊಳಿಸಿದ್ದಾರೆ. ಐ ಥಿಂಕ್ ಇಲ್ಲಿ ಜನರು ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ವಿ ಜಸ್ಟ್ ಟ್ರೈಂಗ್ ಟು ಹ್ಯಾವ್ ಎ ಲುಕ್ ಅಟ್. ಅಂದರೆ ಒಂದು ಕಡಿಮೆ ಬಜೆಟಲ್ಲಿ ಇದು ಒನ್ಸ್ ಅಗೈನ್ ಕೃಷ್ಣ ಬೈರೇಗೌಡನ ಬ್ಯಾಟ್ರಾಂಪುರ ಕ್ಷೇತ್ರ. ಇದೇ ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ನಾವು ಹೆಬ್ಬಾಳ ಕೆರೆಯ ಉಳೆತ್ತಿರುವ ಡೆವಲಪ್ಮೆಂಟ್ ವರ್ಕ್ ನೋಡಿದ್ರಿ. ಐ ಥಿಂಕ್ ಡೆವಲಪ್ಮೆಂಟ್ ವರ್ಕ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಒಂದು ಭ್ರಷ್ಟಾಚಾರದ ಕೆಲಸ ಅಂತ ಹೇಳ್ಬೋದು. ಹೆಬ್ಬಾಳ ಮತ್ತು ನಾಗವರ ಲೇಕು. ಹೆಬ್ಬಾಳ ಲೇಕು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಸಿಲ್ಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. 25 ಲಕ್ಷ ರೂಪಾಯಿ, ನಾಟ್ ಇವನ್ 25 ಲ್ಯಾಕ್ಸ್, 24.5 ಲ್ಯಾಕ್ಸ್, 24.5 ಲಕ್ಷ ವೆಚ್ಚದಲ್ಲಿ ಈ ಒಂದು ಕೆರೆಯನ್ನು ಐ ಥಿಂಕ್ ಸುಂದರಗೊಳಿಸಿ ಅಲ್ಲಿದ್ದಂಥ ವೀಡ್ಸು, ಅಲ್ಲಿದ್ದಂಥ ಗಲೀಜನ್ನು ತೆಗೆದುಹಾಕಿ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ಒಂದು NGO ಐ ಥಿಂಕ್ ಇಂಡಿಯಾ ಕೇಸ್ ಫೌಂಡೇಶನ್ ತುಂಬ ದೊಡ್ಡ ಮಹತ್ವದ ಐ ಥಿಂಕ್ ಪಾತ್ರವನ್ನು ನಿರ್ವಹಿಸುತ್ತೆ. ಪೀಪಲ್ ಆರ್ ಹ್ಯಾಪಿ ಇಯರ್. ಇನ್ಫ್ಯಾಕ್ಟ್ ನಾವು ಇಲ್ಲಿ ಇದು ನಮ್ಮ ಏರ್ಪೋರ್ಟ್ ಟೋಲ್ ಗೇಟ್ಗೆ ಹೋಗಿನ ಮುಂಚೆ ರೈಟ್ ಅಂತ ತಗೊಂಡ್ರೆ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಲೆಫ್ಟ್ಗೆ ಪೊಲೀಸವ್ರದ್ದು, ರೈಟ್ಗೆ ಒಂದು 2-3 ಕಿಲೋಮೀಟರ್ ಒಳಗಡೆ ಬಂದರೆ ಐ ಥಿಂಕ್ ಇಟ್ಸ್ ಎ ಬ್ಯೂಟಿಫುಲ್ ಲೇಕ್. 75 ಎಕರ್ಸ್, 75 ಎಕರೆ ವಿಸ್ತೀರ್ಣದ ಜಾಗವನ್ನು 25 ಲಕ್ಷದಲ್ಲಿ ಸುಂದರಗೊಳಿಸಿದ್ದಾರೆ. ಹೆಬ್ಬಾಳ ಕೆರೆಯನ್ನು 15 ಕೋಟಿ ರೂಪಾಯಿ. ಇಫ್ ಐ ಆಮ್ ನಾಟ್ ರಾಂಗ್, ಇಟ್ಸ್ ನಥಿಂಗ್ ಬಟ್ ಎ ಬಿಗ್ ಸ್ಕ್ಯಾಮ್. ಈ ಸರ್ಕಾರದಲ್ಲಿರುವಂಥ ಸರ್ಕಾರಗಳೇ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, 25 ಲಕ್ಷ ರೂಪಾಯಿ ಒಂದು ಕೆರೆಯನ್ನು ಸ್ವಚ್ಛಗೊಳಿಸ್ಬೋದು, ಸುಂದರಗೊಳಿಸ್ಬೋದು, ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದಾದರೆ 15 ಕೋಟಿ ರೂಪಾಯಿ ಹೆಬ್ಬಾಳ ಮತ್ತು 15 ಕೋಟಿ ರೂಪಾಯಿನಲ್ಲಿ ನಾಗವರ ಅಂತ ಹೇಳ್ತಿದ್ರೆ ಡೋಂಟ್ ಯು ಥಿಂಕ್ ಇಟ್ಸ್ ಎ ಬಿಗ್ ಸ್ಕ್ಯಾಮ್ ಅಂತ? ಸ್ಕ್ಯಾಮ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಿರುವಂಥ ಆ್ಯಂಡ್ ಒಂದು ಶಾಕಿಂಗ್ ಏನು ಅಂತಂದರೆ ಇದು ಕೂಡ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತದೆ, ಅದು ಕೂಡ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತದೆ. ಒಂದು ಕೆರೆಗೆ 15 ಕೋಟಿ, ಇನ್ನೊಂದು ಕೆರೆಗೆ ಪ್ರೈವೇಟ್ ಅವ್ರು ಮಾಡಿರೋದು 25 ಲಕ್ಷ ರೂಪಾಯಿಲಿ ಸುಂದರವಾದ ಕೆರೆನ ಡೆವಲಪ್ ಮಾಡಿದ್ದಾರೆ. ಬನ್ನಿ ಇನ್ನೂ ಸ್ವಲ್ಪ ಹಾಗೆ ಐ ಥಿಂಕ್ ಇಲ್ಲಿರೋನ ಮಾತಾಡ್ಸೋಣ, ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಸರ್ ಮುನ್ರಾಜು ಅಂತ. ಇಲ್ಲಿ ನಿವಾಸಿಗಳ? ನಿವಾಸಿ. ಓಕೆ ಓಕೆ. ಕೆರೆ ಎಲ್ಲ ಶುಭ್ರವಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದು ಮೇಡಮ್ ಅವರು ಸಪೋರ್ಟ್ ಇದೆ. ಅಲ್ಲ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಿಂದೆ ಈ ಕೆರೆ ಹೇಗಿತ್ತು, ಈಗ ಹೇಗಾಗಿದೆ? ಕೊಚ್ಚೆ ಇತ್ತು, ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ ಮೇಡಮ್ ಅವರು. ಕೃಷ್ಣ ಇದು ಬೈರೇಗೌಡರು ಎಲ್ಲ ಸೇರಿ. ಯಾವ ಮೇಡಮ್ ಅವರು? ಮೇಡಮ್ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಮೇಡಮ್ ಅವರು ಬರ್ತಾ ಇದ್ರು, ಗಾಡಿ ಒಳಗೆ ಹೋಗೋರು, ನಾನು ನೋಡ್ತಾ ಇದ್ದೆ, ಅದೆಲ್ಲ ನಾವು ನೋಡಿದ್ರು. ಮೇಡಮ್ ಅವರು ಗಾಡಿ ಒಳಗೆ ಹೋಗೋದು ಸರ್, ಅಲ್ಲಿ ಕೊಚ್ಚೆದು ಫೋಟೋ ಇದೆ, ನೋಡ್ಬೇಕಾಯ್ತು. ಸೈಡ್ ಇದೆ, ಅವರೇ ನೋಡಿ ಮಾಡಿದ್ದು ಮೇಡಮ್. ಬೈರೇಗೌಡರು ಖುಷಿ ಆಗ್ತಾ ಇದೆಯಾ? ಎಷ್ಟು ಫಂಡಿಂಗ್ ಮಾಡಿದಾರೆ ಬೈರೇಗೌಡರು ಇದಕ್ಕೆ? ಅದನ್ನ ಕೇಳಬಾರ್ದು. ಮೇಡಮ್ ಅವರು ಎಷ್ಟು ಮಾಡೋರು ಅಂತ ಅದು ನಾವು ಕೇಳಿಲ್ಲ. ಆದ್ರೆ ಅಲ್ಲಿ ಲೆಕ್ಕಾಚಾರ ಹೇಳುತ್ತೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು NGO ಮತ್ತೆ ಪಂಚಾಯತಿಯಿಂದ 2 ಲಕ್ಷ ರೂಪಾಯಿ ಬಂತು. ಮತ್ತೆ ಒಂದು NGO ಮತ್ತೆ ಬೆಂಗಳೂರು ಲಯನ್ಸ್ ಕ್ಲಬ್ ಅವರು ಇದಕ್ಕೆ ಫಂಡಿಂಗ್ ಮಾಡಿದ್ರು ಅಂತ ಅಲ್ಲಿ ಮಾಹಿತಿ. ನಾವು ನಮಗೆ ಮೇಡಮ್ ಅವ್ರು ಹಿಡಿದು ಬೈರೇಗೌಡರು ಮಾಡ್ತಿರೋ ನಮ್ಗೆ ಖುಷಿ ಆಗುತ್ತೆ ಸರ್. NGO ಹಿಡಿದ್ರೆ ಗಂಜಿ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಯಜಮಾನ್ರೆ? ನಾವು ಪಕ್ಷ ಇಲ್ಲ ಸರ್. ನಾವು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಅದು ಸ್ವಂತದ್ದು ಹೇಳ್ಬಾರ್ದು ಸರ್. ಅದು ಓಟದ ಮಾತ್ರ ಸ್ವಂತ, ನಾವ್ ಯಾರು ಹೇಳ್ಕೊಂಬಾರ್ದು. ಬಟ್ ಖುಷಿ ಆಗ್ತಾ ಇದೆಯಾ? ಖುಷಿ ಆಯ್ತು. ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ದೊಡ್ಡ ಜಾಲ ಕೆರೆಯನ್ನ ತೋರಿಸಿದ್ದೀವಿ. ಓಕೆ, ಯಾವ ರೀತಿ ಸ್ವಚ್ಛ ಕಾರ್ಯ ನಡೆದಿದೆ, ಡೆವಲಪ್ಮೆಂಟ್ ವರ್ಕ್ ನಡೆದಿದೆ. ಅಂದ್ರೆ 15 ಕೋಟಿ 20 ಕೋಟಿ ಅವಶ್ಯಕತೆ ಇಲ್ಲ. 25 ಲಕ್ಷ ರೂಪಾಯಿನಲ್ಲೂ ಸಹ ಒಂದು ಕೆರೆಯನ್ನ ಸ್ವಚ್ಛ ಮಾಡ್ಬೋದು, ಸಾರ್ವಜನಿಕರ ಉಪಯೋಗಕ್ಕೆ ಮಾಡ್ಬೋದು ಅನ್ನೋದನ್ನ ಐ ಥಿಂಕ್ ಒಂದು NGO ಐ ಥಿಂಕ್ ತೋರಿಸಿಕೊಟ್ಟಿದೆ. ಐ ಥಿಂಕ್ ನೋಡ್ಬೋದು ಇಲ್ಲಿ. ದಿಸ್ ವಾಸ್ ಅ ಓಲ್ಡ್ ಫೋಟೋ. ಈ ಒಂದು ಏನು ಫೋಟೋ ಕಾಣಿಸ್ತಾ ಇದೆ, ದಿಸ್ ವಾಸ್ ಓಲ್ಡ್ ಒನ್. ಮತ್ತು ಇದು ನವೀಕರಣ, ಅಂದರೆ ಒಂದು ಇದನ್ನ ಬದಲಾವಣೆ ಮಾಡಿದ್ಮೇಲೆ ಅಥವಾ ಇದನ್ನ ಡೆವಲಪ್ಮೆಂಟ್ ಕಿರ್ಚ್ಬೇಡಮ್ಮ, ಇಲ್ಲಿ ಕಿರ್ಚ್ಬೇಡಿ ಒಂಚೂರು ಆ ಕಡೆ ಹೋಗಿ. ನವೀಕರಣವಾದಂಥ ಫೋಟೋಗಳನ್ನು ಇಲ್ಲೇ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ
ರೋಟರಿ ಕ್ಲಬ್ಗೆ ಸಹ ಕಾಂಟ್ರಿಬ್ಯೂಟ್ ಮಾಡಿದೆ ಅಂಡ್ ಇಂಡಿಯಾ ಕೇಸ್ ಫೌಂಡೇಶನ್ ಇನಿಷಿಯೇಟಿವ್ ತಗೊಂಡಿದೆ ಅಂತ ಎಸ್ ಅಂಡ್ ಫ್ರೆಂಡ್ಸ್ ಆಫ್ ಲೇಕ್ಸ್ ಅದು ಸಹ ಕಾಂಟ್ರಿಬ್ಯೂಟ್ ಮಾಡಿದೆ ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್ ಈ ಒಂದು ವಾಟರ್ ಬಾಡೀಸು 15ನೇ ಶತಮಾನದಲ್ಲಿ 1450 ಕೆರೆಗಳನ್ನು ಹುಟ್ಟಾಕಿ ಅಥವಾ ಜೀರ್ಣಗೊಳಿಸಿ ಆವತ್ತಿನ ನಾಗರಿಕತೆಯನ್ನು ಬೆಂಗಳೂರಲ್ಲಿ ಹುಟ್ಟಾಕದಂಥ ಕೆಂಪೇಗೌಡರ ಆ ಒಂದು ಸಮಯದಿಂದ ಇಲ್ಲಿವರೆಗೂ ಕೆರೆಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವೆಲ್ಲ ನಿಜವಾಗ್ಲೂ ವಿಫಲರಾಗಿದ್ದೆ ಬಟ್ ಥ್ಯಾಂಕ್ಸ್ ಅಲಾಟ್ ಏರ್ಪೋರ್ಟ್ ಹತ್ರ ಇರೋವಂಥ ಒಂದು ದೊಡ್ಡ ಜಾಲದ 75 ಎಕರೆ ಜಾಗವನ್ನು ತಕ್ಕ ಮಟ್ಟದಲ್ಲಿ ತಮ್ಮದೇ ಆದಂಥ ಲೆವೆಲಲ್ಲಿ ಒಂದು ಡೆವಲಪ್ಮೆಂಟ್ ವರ್ಕನ್ನು ಮಾಡಿದ್ದಾರೆ ದೇ ಹ್ಯಾವ್ ಡನ್ ಬ್ಯೂಟಿಫುಲ್ ವರ್ಕ್ ದಿಸ್ ಇಸ್ ವಾಟ್ ಅಂದರೆ ಕೋಟಿನಲ್ಲಿ ಸ್ಕ್ಯಾಮ್ ಮಾಡೋದನ್ನು ನೋಡಿದ್ದೀವಿ ಇದು ಆ್ಯಂಡ್ 25 ಲಕ್ಷ ರೂಪಾಯಿ ಡೆವಲಪ್ಮೆಂಟ್ ಮಾಡೋದು ತೋರಿಸಿದ್ದೀವಿ ಥ್ಯಾಂಕ್ಸ್ ಅಲಾಟ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ದೊಡ್ಡ ಜಾಲ ಲೇಕ್ ಥ್ಯಾಂಕ್ ಯು